ಇವತ್ತು ನಾನು ನನ್ನ ಮಕ್ಕಳ ಇಬ್ಬರ ಫೇವ್ರೇಟ್ ಗೋಡಂಬಿ ಕರಿ ಅಥವಾ ಕಾಜು ಕರಿಯನ್ನು ಮಾಡ್ತಾ ಇದ್ದೇನೆ. ಇದು ಚಪಾತಿ ಜೊತೆ, ಪುಲಾವ್, ಜೀರಾ ರೈಸ್, ಗೀ ರೈಸ್ ಜೊತೆ, ಯಾವುದೇ ರೀತಿಯ ಪರೋಟ ಜೊತೆ ತುಂಬಾ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಗೋಡಂಬಿ ಕರಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಹೆಚ್ಚಿರುವಂತಹ ಸಣ್ಣ ಸಣ್ಣ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತು 1/4 ಕಪ್ಪಿನಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಈರುಳ್ಳಿ ಒಟ್ಟಿಗೆ ಹಾಕಿ ಚೆನ್ನಾಗಿ 2 ಕುದಿ ಬರೋ ತನಕ ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಈರುಳ್ಳಿ ಮತ್ತು ಗೋಡಂಬಿ ಬೆಂದಿದೆ, ಸಾಫ್ಟ್ ಆಗಿದೆ. ನೀವು ಸ್ವಲ್ಪ ಒಂದನ್ನು ಬೇಕಿದ್ರೆ ಚೆಕ್ ಮಾಡಿ ನೋಡ್ಬೋದು. ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಇದರಲ್ಲಿರುವಂತಹ ನೀರನ್ನು ನಾವೀಗ ಬೇರೆ ಮಾಡ್ಕೋಬೇಕು. ಈ ಈರುಳ್ಳಿ ಮತ್ತು ಗೋಡಂಬಿಯನ್ನು ಬೇಯಿಸಿರುವಂತಹ ನೀರು ನಮಗೆ ಬೇಡ. ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಈರುಳ್ಳಿದು ಮತ್ತು ಗೋಡಂಬಿದು, ಅಷ್ಟು ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಈ ನೀರು ಬೇಡ. ಜಸ್ಟ್ ನಾವು ಬೇಯಿಸಿರುವಂತಹ ಗೋಡಂಬಿ ಮತ್ತು ಈರುಳ್ಳಿಯನ್ನು ನೀರಿನಿಂದ ಬೇರ್ಪಡಿಸ್ಕೊಂಡು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ತಣಿದ ನಂತರ ನಾವು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ಇಲ್ಲಿ ನಾವು ಈರುಳ್ಳಿ ಮತ್ತು ಗೋಡಂಬಿಯನ್ನು ರುಬ್ಬೋದ್ರಿಂದಾನೇ ಗ್ರೇವಿ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಬೇರೆ ಕಾಯಿ ಆಗಲಿ ಅದನ್ನೆಲ್ಲ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೋಡಿ, ನುಣ್ಣಗೆ ಇದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಬಂದಿದ್ದೇನೆ. ಈಗ ಒಂದು ಬಾಣಲೆಗೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪದ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಕೋಬೋದು, ಅಥವಾ ಬೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಕರಗಿದ ನಂತರ 1/4 ಕಪ್ನಷ್ಟು 1ರಲ್ಲಿ 2 ಮಾಡಿರುವಂತಹ ಗೋಡಂಬಿ ಪೀಸಸ್ ತೊಗೊಂಡಿದ್ದೇನೆ. ನೀವು ಇಡೀದು ಇಷ್ಟ ಆಗುತ್ತಂದರೆ ಇಡೀದು ಬೇಕಾದರೂ ತೊಗೊಳ್ಬೋದು. ಆದರೆ ತುಂಬ ಚೂರು ಚೂರಾಗಿರುವಂತಹ ಗೋಡಂಬಿಗಳು ಬೇಡ, ಅಷ್ಟು ಚೆನ್ನಾಗಾಗಲ್ಲ. ಇದನ್ನು ಹೊಂಬಣ್ಣ ಬರೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನೋಡಿ, ಒಳ್ಳೆ ಬಣ್ಣ ಬಂದಿದೆ. ಇಷ್ಟಾದಮೇಲೆ ನಾನು ಹುರಿದಿರುವಂತಹ ಗೋಡಂಬಿಯನ್ನು 1 ಕಪ್ಪಿಗೆ ಬದಲಾಯಿಸ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಕಡೆಯಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ. ಹಾಗಾಗಿ ಕಡೆಯಲ್ಲಿ ನಾವು ಬಡಿಸುವಾಗ ಗೋಡಂಬಿಯನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಪ್ಪದಿಂದ ಹುರಿದಂತಹ ಗೋಡಂಬಿಯನ್ನು ಬೇರ್ಪಡಿಸ್ಕೊಳ್ತಾ ಇದ್ದೇನೆ. ಈಗ ಅದೇ ಬಾಣಲಿಗೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ 1/2 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ನಂತರ 1 ಮುರಿದಿರುವಂತಹ ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 1/2 ಇಂಚಿನಷ್ಟು ಚಕ್ಕೆ, 2 ಲವಂಗ, 3 ಏಲಕ್ಕಿ, 1 ದೊಡ್ಡ ಏಲಕ್ಕಿ ಉಂಟು. ಮಸಾಲೆ ಪದಾರ್ಥ ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕಾಗತ್ತೆ. ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ತುಂಬ ಸ್ಪೈಸಿ ಬೇಕು ಅಂತಂದರೆ ನೀವಿಲ್ಲಿ ಇನ್ನೂ ಸ್ವಲ್ಪ ಚಕ್ಕೆ ಲವಂಗದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. 5-6 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಹೆಚ್ಚಿ ಹಾಕಿದರೆ ರುಚಿ ಚೆನ್ನಾಗಿರ್ತದೆ. ಮತ್ತು ತುರಿದಿರುವಂತಹ ಶುಂಠಿಯನ್ನು ಸಹ ಇಲ್ಲಿ ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋತೀನಿ. ಮತ್ತು ಹೆಚ್ಚಿರುವಂತಹ 2 ಹಸಿ ಮೆಣಸಿನಕಾಯಿನೂ ಸಹ ನಾನಿಲ್ಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ನಂತರ ಹೆಚ್ಚಿರುವಂತಹ 1 ದೊಡ್ಡ ಈರುಳ್ಳಿಯನ್ನು ಸಹ ಇದರೊಟ್ಟಿಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಯಾವುದೇ ತರಕಾರಿಗಳನ್ನು ಹಾಕದೆ, ಈರುಳ್ಳಿ ಟೊಮೆಟೊವನ್ನು ಬಿಟ್ಟು ಬೇರೆ ತರಕಾರಿಗಳನ್ನು ಹಾಕದೆ ಮಾಡುವಂತಹ ಒಂದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಇದು ಬರುತ್ತೆ. ಈಗ ಈರುಳ್ಳಿ ಹುರಿದು ಆದ ಮೇಲೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. 1/2 ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಿದ್ದೇನೆ. 1 ಚಮಚದಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿಯನ್ನು ಹಾಕಿ ಈರುಳ್ಳಿ ಒಟ್ಟಿಗೆ ನಾನು ಇವಾಗ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿಮೆಣಸು ಹಾಕಿರೋದ್ರಿಂದ ಖಾರದ ಪುಡಿಯನ್ನು ನೀವು ನೋಡಿ ಹಾಕ್ಕೊಳ್ಳೋದು ಒಳ್ಳೆಯದು. ನಂತರ 2 ಹೆಚ್ಚಿರುವಂತಹ ಟೊಮೆಟೊ ಹೋಳನ್ನು ಸಹ ಇದರೊಟ್ಟಿಗೆ ಹಾಕಿ, ಟೊಮೆಟೊ ಹೋಳುಗಳು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ. 1/2 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಹೋಳು ಸ್ವಲ್ಪ ಬೇಗನೆ ಮೆತ್ತಗಾಗತ್ತೆ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಟೊಮೆಟೊ ಚೆನ್ನಾಗಿ ಮೆಶಿಯಾಗಿ ಬೆಂದಿದೆ. ಇವಾಗ ಇದಕ್ಕೆ 1/2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಇದು ನೀವು ಯಾವುದರ ಜೊತೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ. ಪಲಾವ್, ಗೀ ರೈಸ್ ಜೊತೆ ಆದರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ಕುಲ್ಚಾ ಆ ಥರ ಆದರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೀರು ಹಾಕಿದ ನಂತರ ಕುದ್ದ ಮೇಲೆ ನಾವು ರುಬ್ಬಿರುವಂತಹ ಗೋಡಂಬಿ ಮತ್ತು ಈರುಳ್ಳಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಡಂಬಿ ಮತ್ತು ಈರುಳ್ಳಿಯನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಗಟ್ಟಿಯಾಗತ್ತೆ.
ಕುದ್ದಾಗೂ ತುಂಬಾ ಗಟ್ಟಿಯಾಗುತ್ತೆ. ತಣಿದ ಮೇಲೂ ಸಹ ಇದು ಸುಮಾರು ಗಟ್ಟಿಯಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಇವಾಗ ಚೆನ್ನಾಗಿ ಕುದ್ದಿದೆ, ಸ್ಥಿರತೆ ಸಹ ಗಟ್ಟಿಯಾಗಿದೆ. ಈಗ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿಯನ್ನು ಕೈನಲ್ಲಿ ತಿಕ್ಕಿ ಹಾಕ್ತಾ ಇದ್ದೀನಿ. ಕಡೆಯಲ್ಲಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ. ಈ ರೀತಿ ಕಡೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಉಳಿಯುತ್ತೆ ಗ್ರೇವಿಗೆ, ಹಾಗಾಗಿ ಕಡೆಯಲ್ಲಿ ಹಾಕ್ತಾ ಇರೋದು. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಾವಿನ್ನೇನು ಸರ್ವ್ ಮಾಡ್ತಾ ಇದ್ದೀವಿ ಅಂತ ಅನ್ನುವಾಗ ನಾವು ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಸೇರಿಸೋದ್ರಿಂದ ಅದು ಕುರುಮ್ ಆಗಿ ನಮಗೆ ಗ್ರೇವಿಯಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಸಾಮಾನ್ಯವಾಗಿ ಇದು ಇಷ್ಟ ಇಲ್ಲ ಅಂತ ಹೇಳೋರೇ ಇಲ್ಲ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಷ್ಣ ಇದು ದೇಹಕ್ಕೆ. ಅಪರೂಪಕ್ಕೊಮ್ಮೆ ತಿನ್ನೋದ್ರಲ್ಲಿ ತಪ್ಪಿಲ್ಲ, ತೊಂದರೆ ಇಲ್ಲ, ತಿನ್ಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ರುಚಿಯಾಗಿರುವಂತಹ ಹೋಟೆಲ್ ಶೈಲಿಯ ಗೋಡಂಬಿ ಕರಿ ಅಥವಾ ಕಾಜು ಕರಿ ತಯಾರಾಯಿತು. ಚಪಾತಿ, ಯಾವುದೇ ರೀತಿಯ ಪರೋಟ ಆಗಿರ್ಬೋದು, ಪುಲಾವ್, ಜೀರಾ ರೈಸ್ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿ ಮಾಡಿದ್ದೇನೆ. ಚಪಾತಿ ಒಟ್ಟಿಗೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಯಾಕೆ ತಡ, ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.